ಪ್ರಿಯರಾದವರ, ಯೇಸುಕ್ರಿಸ್ತನ ನಾಮದಲ್ಲಿ ನಿಮಗೆ ನನ್ನ ಪ್ರೀತಿಯ ವಂದನೆಗಳು. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ದೇವರು ನಿಮ್ಮ ಮೇಲೆ ಬಹಳ ಪ್ರೀತಿ ಮಮತೆಯನ್ನು ಇಟ್ಟಿದ್ದಾರೆ. ಆದ್ದರಿಂದ ಪ್ರತಿನಿತ್ಯ ನಿಮಗೆ ಒಳ್ಳೆಯ ಆಲೋಚನೆಗಳನ್ನು, ವಾಗ್ದಾನಗಳನ್ನು ಕೊಡುತ್ತಾ ಇದ್ದಾರೆ, ಮಾರ್ಗದರ್ಶನವನ್ನು ಕೊಡುತ್ತಾ ಇದ್ದಾರೆ, ನಿಮ್ಮ ಮೇಲಿರುವಂತಹ ಪ್ರೀತಿಯನ್ನು ಪ್ರಕಟಿಸುತ್ತಾ ಇದ್ದಾರೆ. ಇಂದಿಗೂ ಕೂಡ ಇದನ್ನು ನೋಡುವಂತ ಕೇಳುವಂತ ನೀವು ಯಾರೇ ಆಗಿದ್ದರೂ ಭೂಮಿ ಆಕಾಶಗಳನ್ನುಂಟು ಮಾಡಿದ ಯೇಸುಕ್ರಿಸ್ತನು ನಿಮ್ಮ ಮೇಲೆ ಬಹಳ ಪ್ರೀತಿ ಇಟ್ಟಿರುವುದರಿಂದ ಇಂದು ನಿಮ್ಮೊಟ್ಟಿಗೆ ಮಾತನಾಡುತ್ತಿದ್ದಾರೆ. ಏನು ಹೇಳುತ್ತಾರೆ ಗೊತ್ತಾ? 1 ಕೊರಿಂಥ 1ನೇ ಅಧ್ಯಾಯ 9ನೇ ವಾಕ್ಯದಲ್ಲಿ, ದೇವರು ನಂಬಿಗಸ್ತನು, ನಮ್ಮ ಕರ್ತನಾದ ಯೇಸುಕ್ರಿಸ್ತನೆಂಬ ತನ್ನ ಮಗನ ಅನ್ಯೂನ್ಯತೆಗೆ ನಮ್ಮನ್ನು ಕರೆದವನು ಆತನ. ನಮ್ಮ ದೇವರು ನಂಬಿಗಸ್ತನು, ನಿಮ್ಮನ್ನು ಕರೆದಿದ್ದಾನೆ, ನೀವು ಕರೆಯಲ್ಪಟ್ಟವರು. ದೇವರಿಂದ ಕರೆಯಲ್ಪಟ್ಟಂತ ಮಗನು, ದೇವರಿಂದ ಕರೆಯಲ್ಪಟ್ಟಂತ ಮಗಳು. ಆತನು ನಿಮ್ಮನ್ನು ಕರೆದಿದ್ದಾನೆ. ಯಾಕೆ ಗೊತ್ತಾ? ಯಾಕೆ ಆತನು ಕರೆದಿದ್ದಾನೆ? ಆತನು ಕರೆದದಕ್ಕೆ ಒಂದು ಮುಖ್ಯವಾದ ಉದ್ದೇಶವಿದೆ. ಯೇಸುಕ್ರಿಸ್ತನ ಅನ್ಯೂನ್ಯತೆಗೆ, ಟು ಫೆಲೋಶಿಪ್ ವಿತ್ ಜೀಸಸ್ ಕ್ರೈಸ್ಟ್. ಯೇಸುಕ್ರಿಸ್ತನೊಂದಿಗೆ ಅನ್ಯೂನ್ಯವಾಗಿ ಇರುವುದಕ್ಕೆ. ಅಂದರೆ ಪ್ರೀತಿಸುವುದೇ ಬೇರೆ, ಅನ್ಯೂನ್ಯವಾಗಿರುವಂಥದ್ದೇ ಬೇರೆ. ನಾವೆಲ್ಲರನ್ನು ಪ್ರೀತಿಸುತ್ತೇವೆ, ನೋಡುವಾಗ ಚೆನ್ನಾಗಿದ್ದೀರಾ ಎಂದು ಪ್ರೀತಿಯಿಂದ ಮಾತನಾಡುತ್ತೇವೆ. ಆದರೆ ಕೆಲವರೊಂದಿಗೆ ಒಂದು ಫೆಲೋಶಿಪ್ ಅನ್ನು ಇಟ್ಟುಕೊಂಡಿರುತ್ತೇವೆ. ಜೊತೆಗೆ ಊಟ ಮಾಡುತ್ತೇವೆ, ಜೊತೆಗೆ ಕುಳಿತು ಟೀ ಕಾಫಿ ಕುಡಿಯುತ್ತೇವೆ, ಜೊತೆಗೆ ಕುಳಿತು ಗಂಟೆಗಟ್ಟಲೆ ಮಾತನಾಡುತ್ತೇವೆ. ಅದು ಫೆಲೋಶಿಪ್. ಪ್ರೀತಿ ಎಲ್ಲರ ಮೇಲೂ ಇರುತ್ತದೆ, ಅದರ ಐಕ್ಯತೆ ಅನ್ನುವುದು ಅದು ಬೇರೆ. ದೇವರೆಲ್ಲರನ್ನು ಪ್ರೀತಿಸುತ್ತಾರೆ, ಪಾಪಿಗಳ ಸ್ನೇಹಿತ. ಪಾಪ ಮಾಡಿದವರನ್ನು ಆತನು ಪ್ರೀತಿಸುತ್ತಾನೆ. ಆದರೆ ಅವರೊಂದಿಗೆ ದೇವರು ಅನ್ಯೂನ್ಯವಾಗಿರಲು ಸಾಧ್ಯವಾ? ಕುಡುಕನೊಂದಿಗೆ ಯೇಸು ಗಂಟೆಗಟ್ಟಲೆ ಕುಳಿತು ಮಾತನಾಡಲು ಸಾಧ್ಯವಾ? ಸಿಗರೆಟ್ ಸೇದುತ್ತಾ ಇದ್ದಾನೆ, ಯೇಸು ಪಕ್ಕದಲ್ಲಿ ಕುಳಿತು ಅವನೊಟ್ಟಿಗೆ ಮಾತನಾಡುತ್ತಾ ಇರಬಹುದು ಅಂದುಕೊಳ್ಳುತ್ತೀರಾ? ಇಲ್ಲ. ಲಂಚ ತೆಗೆದುಕೊಳ್ಳುತ್ತಾನೆ, ಭ್ರಷ್ಟಾಚಾರ ಮಾಡುತ್ತಾನೆ, ಏಮಾರಿಸುತ್ತಾನೆ, ಜನರನ್ನು ವಂಚಿಸಿ ಹಣ ಸಂಪಾದಿಸುತ್ತಾನೆ. ಅಂಥವರೊಂದಿಗೆ ಯೇಸು ಅನ್ಯೂನ್ಯವಾಗಿರುವುದಕ್ಕೆ ಸಾಧ್ಯ ಅಂದುಕೊಳ್ಳುತ್ತೀರಾ? ಇಲ್ಲ ಅಲ್ಲವಾ? ಅಂದರೆ ನಾವು ಆತನೊಟ್ಟಿಗೆ ಅನ್ಯೂನ್ಯವಾಗಿರುವುದಕ್ಕೆ ಕರೆಯಲ್ಪಟ್ಟವರು. ಹಾಗಾದರೆ ಎಂತಹ ಜೀವಿತ ಜೀವಿಸಬೇಕು? ಅದಕ್ಕೆ ಅರ್ಪಿಸಿಕೊಳ್ಳಬೇಕು. ದೇವರೊಂದಿಗೆ ಅನ್ಯೂನ್ಯವಾಗಿರುವುದಕ್ಕಿಂತ ದೊಡ್ಡ ಒಂದು ಭಾಗ್ಯ ಈ ಲೋಕದಲ್ಲಿ ಬೇರೆ ಏನಿದೆ ಹೇಳಿರಿ? ಈ ದಿನಗಳಲ್ಲಿ ನಾನು ಸಂಧಿಸುವಂತ ಅನೇಕ ಕ್ರೈಸ್ತರಲ್ಲದವರು, ಕ್ರೈಸ್ತರನ್ನು ಬಿಡಿ, ಕ್ರೈಸ್ತರಲ್ಲದ ಜನರು ಈಗ ತಾನೇ ಯೇಸುವನ್ನು ಅರಿತು ಕ್ರಿಸ್ತನಲ್ಲಿ ಬಂದಿದ್ದಾರೆ. ಒಂದು 6 ತಿಂಗಳು ಆಗಿದೆ, 1 ವರ್ಷ ಆಗಿದೆ. ಅವರು ಹೇಳುತ್ತಾರೆ, ಮುಂಜಾನೆ ಎದ್ದು ನಾನು 3 ಗಂಟೆಗಳ ಕಾಲ ಪ್ರಾರ್ಥನೆ ಮಾಡುವೆ, 2 ಗಂಟೆಗಳು ಪ್ರಾರ್ಥಿಸುತ್ತೇನೆ ಅನ್ನುತ್ತಾರೆ. ಅದು ಹೇಗೆ? ಬಹಳ ಆಶ್ಚರ್ಯವಾಗಿದೆ. ಅನೇಕ ಸೇವಕರು ಕೂಡ ಕಷ್ಟಪಡುತ್ತಾರೆ. ಪಾರಂಪರ್ಯ ಕ್ರೈಸ್ತರು ಕೂಡ 10 ನಿಮಿಷದ ಮೇಲೆ ಪ್ರಾರ್ಥಿಸುವುದಕ್ಕಾಗುವುದಿಲ್ಲ ಅನ್ನುತ್ತಾರೆ. ಇವರು ಹೇಗೆ ಇಷ್ಟೊತ್ತೆಲ್ಲ ಪ್ರಾರ್ಥನೆ ಮಾಡುತ್ತಾರೆ? ನಾನು ಅನೇಕ ಕಡೆ ಆಶ್ಚರ್ಯವಾಗಿ ಕೇಳುವಾಗ, ಯೇಸು ನನ್ನೊಂದಿಗೆ ಮಾತನಾಡುತ್ತಾನಯ್ಯ. ಅವರು ಹೇಳುತ್ತಾರೆ, ಯೇಸು ನನ್ನೊಂದಿಗೆ ಮಾತನಾಡುತ್ತಾನೆ. ನಾನು ಪ್ರಾರ್ಥಿಸಲು ಮೊಣಕಾಲು ಹಾಕಿದರೆ ಯೇಸು ಬಂದು ನಿಲ್ಲುತ್ತಾನೆ. ಆತನು ನಿಂತಿರುವುದನ್ನು ಅನುಭವಿಸಬಹುದು, ಆತನು ಮಾತನಾಡುವುದನ್ನು ಕೇಳಬಹುದು. ಆತನು ಹೇಳುವುದನ್ನು ನಾನು ಮಾಡುತ್ತಾ ಆತನು ಸಂತೋಷವಾಗಿ ಮಾತನಾಡುತ್ತಾ ಇರುವನು. ದಟ್ ಈಸ್ ದ ಫೆಲೋಶಿಪ್ ವಿತ್ ಗಾಡ್. ದೇವರೊಂದಿಗೆ ಐಕ್ಯವಾಗಿ ಇರುವಂಥದ್ದು, ದೇವರ ಸ್ವರವನ್ನು ಕೇಳುವಂಥದ್ದು, ದೇವರೊಟ್ಟಿಗೆ ಬಹಳ ಅನ್ಯೂನ್ಯವಾಗಿ ಜೀವಿಸುವುದು. ಅಂಥವರೇ ಗಂಟೆಗಟ್ಟಲೆ ದೇವರ ಸಮ್ಮುಖದಲ್ಲಿ ಕಾದಿದ್ದು ಪ್ರಾರ್ಥನೆ ಮಾಡಲು ಸಾಧ್ಯ. ನಿಮ್ಮ ಜೀವಿತವನ್ನು ಯೋಚಿಸಿ ನೋಡಿರಿ. ಒಂದು 10 ನಿಮಿಷ ಪ್ರಾರ್ಥಿಸುವುದಕ್ಕೆ ಬಹಳ ಕಷ್ಟಪಡುತ್ತೀರಲ್ಲ? 5 ನಿಮಿಷ ಪ್ರಾರ್ಥನೆ ಮಾಡುವುದಕ್ಕೆ ಅನೇಕರಿಗೆ ಕಷ್ಟ ಅಲ್ಲವಾ? ಆದರೆ ನೀವು ಆತನೊಟ್ಟಿಗೆ ಒಂದು ಅನ್ಯೂನ್ಯತೆ, ಒಂದು ಫೆಲೋಶಿಪ್ ಅನ್ನು ಇಟ್ಟುಕೊಂಡರೆ ಗಂಟೆಗಟ್ಟಲೆ ಪ್ರಾರ್ಥನೆ ಮಾಡಿದರೂ ನಿಮಗೆ ಬೇಸರವಾಗುವುದಿಲ್ಲ, ಸೋತು ಹೋಗುವುದಿಲ್ಲ, ಸಂತೋಷವಾಗಿಯೇ ಇರುತ್ತದೆ. ಅದಕ್ಕೆ ಫೆಲೋಶಿಪ್. ದೇವರು ನಮ್ಮನ್ನು ಕರೆದದ್ದೇ, ದೇವರು ರಕ್ಷಿಸಿದರು, ಅಭಿಷೇಕಿಸಿದರು, ಇನ್ನು ಪರಲೋಕದಲ್ಲಿ ಹೋಗಿ ಸಂಧಿಸೋಣ ಎಂಬುದಕ್ಕಾಗಿ ಅಲ್ಲ, ಆತನೊಂದಿಗೆ ಅನ್ಯೂನ್ಯವಾಗಿ ಇರುವುದಕ್ಕೆ. ಅನ್ಯೂನ್ಯವಾಗಿ ಅಂದರೆ ಎಲ್ಲ ಕಾರ್ಯಗಳನ್ನು ಆತನ ಬಳಿ ಡಿಸ್ಕಸ್ ಮಾಡುವುದು. ನಿಮ್ಮ ಒಳ್ಳೆಯ ಕಾರ್ಯವಾಗಲಿ, ಕೆಟ್ಟ ಕಾರ್ಯವಾಗಲಿ, ವೈಯಕ್ತಿಕ ಕಾರ್ಯವಾಗಲಿ, ಕುಟುಂಬದ ಕಾರ್ಯವಾಗಲಿ, ಬಿಸ್ನೆಸ್ ಕಾರ್ಯಗಳು, ಸೇವೆಯ ಕಾರ್ಯಗಳು, ಕುಳಿತು ಡಿಸ್ಕಸ್ ಮಾಡುವುದು, ಆತನೊಂದಿಗೆ ಮಾತನಾಡುವುದು, ಆತನಿಂದ ಉತ್ತರಗಳನ್ನು ಹೊಂದುವುದು, ಆತನೊಂದಿಗೆ ಸೇರಿ ಆಲೋಚಿಸುವುದು ಎಷ್ಟು ಚೆನ್ನಾಗಿರುತ್ತದಲ್ಲ? ಇದುವೇ ಕ್ರೈಸ್ತ ಜೀವಿತ. ಇದುವೇ ಸತ್ಯವಾದ, ಯಥಾರ್ಥವಾದ, ದೇವರೊಟ್ಟಿಗೆ ಅನ್ಯೂನ್ಯವಾಗಿರುವಂತ ಒಂದು ಕ್ರೈಸ್ತ ಜೀವಿತ. ಅದಕ್ಕೆ ನಾವು ಕರೆಯಲ್ಪಟ್ಟಿದ್ದೇವೆ. ನಾನು ಪ್ರತಿನಿತ್ಯ ಮುಂಜಾನೆ ಎದ್ದ ಕೂಡಲೇ ಆ ದಿನ ಇರುವಂತೆ ಎಲ್ಲ ಪ್ರೋಗ್ರಾಂಗಳನ್ನು ಹೇಳಿ ಪ್ರಾರ್ಥನೆ ಮಾಡುವೆ. ಇಂದಿಯವರು ನನ್ನನ್ನು ಸಂಧಿಸುವುದಕ್ಕೆ ಬರ್ತಿದ್ದಾರೆ ದೇವರೇ, ಯಾಕೆ ಎಂದು ತಿಳಿಯದು. ನೀವೇ ಅವರೊಂದಿಗೆ ಮಾತನಾಡಬೇಕು. ಅವರನ್ನು ಕರೆತರುತ್ತಿರುವಂತಹ ಉದ್ದೇಶ ನೆರವೇರಬೇಕು. ನಾನಿಂದು ಈ ಕಾರ್ಯ ಮಾಡಬೇಕು, ನನಗೆ ನಿಮ್ಮ ಕೃಪೆ ಬೇಕು, ಇಂದು ಇಲ್ಲಿ ಹೋಗಬೇಕಾಗಿದೆ, ಅದನ್ನು ಸಫಲ ಮಾಡಿರಿ.
ಈ ದಿನ ಸಂದೇಶ ರೆಕಾರ್ಡ್ ಮಾಡಬೇಕಾಗಿದೆ, ನನಗೆ ಸಂದೇಶ ಕೊಡಿ. ಪ್ರತಿಯೊಂದು ಕಾರ್ಯಗಳನ್ನು ಹೇಳುತ್ತಾ ಪ್ರತಿಯೊಂದೊಂದರಲ್ಲೂ ಗೈಡೆನ್ಸ್ ಕೊಡುವರು. ನೀನು ಈ ರೀತಿಯಾಗಿ ಮಾತನಾಡು, ಇವರು ಈ ಒಂದು ಉದ್ದೇಶದಿಂದ ಬರುತ್ತಿದ್ದಾರೆ, ಇವರು ಒಳ್ಳೆ ಉದ್ದೇಶದಿಂದ ಬರುತ್ತಾ ಇಲ್ಲ, ಸ್ವಾರ್ಥದಿಂದ ಬರುತ್ತಾ ಇದ್ದಾರೆ, ಗಮನವಾಗಿ ಮಾತನಾಡು. ಎಲ್ಲವನ್ನೂ ಮುಂಜಾನೆ ದೇವರು ಹೇಳಿಬಿಡುವರು. ಅಂದ್ರೆ ಆತನೊಟ್ಟಿಗೆ ಅನ್ಯೋನ್ಯವಾದ ಜೀವಿತ ಜೀವಿಸಿದರೆ ಅದುವೇ ಮಧುರವಾದ, ಆಶೀರ್ವಾದವಾದ, ಸುರಕ್ಷಿತವಾದ ಒಂದು ಜೀವಿತ. ನೀವು ಆತನೊಟ್ಟಿಗೆ ಅನ್ಯೋನ್ಯವಾಗುವುದಕ್ಕೆ ಕರೆಯಲ್ಪಟ್ಟಿದ್ದೀರಿ. ದೇವರು ನನ್ನೊಂದಿಗೆಲ್ಲ ಮಾತನಾಡುವುದಿಲ್ಲ ಆ ರೀತಿ ಹೇಳಬೇಡಿ, ಅದು ಪಾಪ. ಅದು ದೇವರ ಮೇಲೆ ತಪ್ಪು ಹೊರಿಸುವುದಕ್ಕೆ ಸಮ. ದೇವರು ಹೇಳಿದರ ಮಾತನಾಡುವುದಿಲ್ಲ ಎಂಬುದಾಗಿ? ನಿಮ್ಮೊಂದಿಗೆ ಮಾತನಾಡೋದಕ್ಕೆ ಆಗದು, ಸೇವಕರೊಂದಿಗೆ ಮಾತ್ರ ಮಾತನಾಡುತ್ತೇನೆಂದು ಹೇಳಿದರ? ಇಲ್ಲ ಅಲ್ಲವಾ? ಮತ್ತೆ ಹೇಗೆ ನಿಮ್ಮೊಂದಿಗೆ ಮಾತನಾಡುವುದಿಲ್ಲ ಅನ್ನುತ್ತೀರಿ? ಅದು ನಿಮ್ಮ ಅಪನಂಬಿಕೆ, ಅದು ಸೈತಾನನು ಹುಟ್ಟಿಸುವ ಸಂದೇಹ. ಸೈತಾನನೇ, ನೀನು ಯೇಸುವಿನ ನಾಮದಲ್ಲಿ ತೊಲಗು, ನನ್ನೊಂದಿಗೆ ನನ್ನ ಯೇಸು ಅಪ್ಪ ಮಾತನಾಡುತ್ತಾರೆ, ಯಾಕೆಂದ್ರೆ ಆತನು ಪ್ರೀತಿಸುತ್ತಾನೆ. ನಾನು ಕೊರತೆ ಉಳ್ಳವನೇ, ಯೋಗ್ಯತೆ ಇಲ್ಲದವನೇ, ಅದೆಲ್ಲ ಆತನಿಗೆ ಗೊತ್ತು. ಆದರೂ ನನ್ನೊಂದಿಗೆ ಮಾತನಾಡುವರು. ನಾನು ಆತನೊಂದಿಗೆ ಅನ್ಯೋನ್ಯ ಆಗುತ್ತಾ ಯೋಗ್ಯನಾಗಿ ಬದಲಾಗುವೆನೋ. ಆದ್ದರಿಂದ ಸೈತಾನನೇ, ಸಂದೇಹವನ್ನು ಹುಟ್ಟಿಸುವಂತ ದುರಾತ್ಮವೇ, ತೊಲಗಿಸುತ್ತೇನೆಂದು ಹೇಳಿರಿ, ನೀವು ದೇವರ ಹತ್ತಿರಕ್ಕೆ ಬರಬಹುದು. ಆತನೊಂದಿಗೆ ಅನ್ಯೋನ್ಯವಾಗುವುದಕ್ಕೆ ನಿಮ್ಮನ್ನು ಕರೆದಿದ್ದಾನೆ. ಅದಕ್ಕಾಗಿಯೇ ಶಿಲುಬೆಯಲ್ಲಿ ಸತ್ತನು, ಅದಕ್ಕಾಗಿಯೇ ತನ್ನ ರಕ್ತವನ್ನು ಸುರಿಸಿದನು. ಆದ್ದರಿಂದಲೇ ತನ್ನ ಸ್ವಂತ ರಕ್ತವನ್ನು ಸುರಿಸಿ ನಮ್ಮ ಹೃದಯವನ್ನು ತೊಳೆದು ಶುದ್ಧೀಕರಿಸಿ ನಮ್ಮನ್ನು ವಿಮೋಚಿಸಿ ಆತನ ಮಕ್ಕಳಾಗಿ ಮಾಡಿದ್ದಾನೆ. ಆದ್ದರಿಂದಲೇ ತನ್ನ ಪರಿಶುದ್ಧ ಆತ್ಮನನ್ನು ನಮ್ಮೊಳಗೆ ಕೊಟ್ಟು ತನ್ನೊಂದಿಗೆ ಅನ್ಯೋನ್ಯವಾಗುವಂತೆ ಮಾಡಿದ್ದಾನೆ. ಎಷ್ಟು ದೊಡ್ಡ ಭಾಗ್ಯ ಅಲ್ಲವಾ? ಇಂದು ಒಪ್ಪಿಸಿಕೊಡಿ, ದೇವರೇ, ನಿಮ್ಮೊಂದಿಗೆ ಅನ್ಯೋನ್ಯವಾಗಬೇಕು. ನೀವು ಮಾತನಾಡುವುದನ್ನು ನಾನು ಕೇಳಬೇಕು, ನೀವು ನನ್ನೊಂದಿಗೆ ಮಾತನಾಡಬೇಕು, ನಾನು ನಿಮ್ಮೊಂದಿಗೆ ಮಾತನಾಡಬೇಕು, ನಾನು ನಿಮ್ಮ ಸಂಗಡ ಎಲ್ಲವನ್ನು ಡಿಸ್ಕಸ್ ಮಾಡಬೇಕು, ಆಲೋಚನೆ ಕೇಳಬೇಕು, ನೀವು ನನಗೆ ಆಲೋಚನೆಯನ್ನು ಕೊಡಬೇಕು. ನೀವು ಹೇಳದೇ ಇರುವಂತ ಒಂದನ್ನು ನಾನು ಮಾಡಬಾರದು, ನನಗೆ ನೀವೇ ಮುಖ್ಯ. ಈ ಅನುಭವವನ್ನು ಕೊಡಿರಿ ಎಂದು ಕೇಳಿ ನೋಡಿರಿ. ಇಂದಿನಿಂದ ನಿಮ್ಮ ಪ್ರಾರ್ಥನಾ ಜೀವಿತ ಬದಲಾಗುವುದು, ನಿಮ್ಮ ಆತ್ಮೀಕ ಜೀವಿತವೇ ಬದಲಾಗುವುದು. ನಂಬುತ್ತೀರಾ? ಹಾಗೆ ಹೇಳಿರಿ, ದೇವರೇ, ನನ್ನ ಕೈಯನ್ನು ನಿಮ್ಮ ಕೈಯಲ್ಲಿ ಕೊಡುತ್ತೇನೆ, ನಿಮ್ಮ ಕೈಯನ್ನು ನನ್ನ ಕೈಯೊಂದಿಗೆ ಸೇರಿಸಿರಿ. ನಿಮ್ಮೊಂದಿಗೆ ಯಾವಾಗಲೂ ನಾನು ಅನ್ಯೋನ್ಯವಾಗಿರಬೇಕು. ನಿಮ್ಮ ಕರವನ್ನು ಹಿಡಿದು ನಡೆಯಬೇಕು. ನನ್ನ ಕರವನ್ನು ಹಿಡಿದು ನೀವು ನನ್ನನ್ನು ಮುನ್ನಡೆಸಬೇಕು. ಪ್ರತಿಯೊಂದು ಕಾರ್ಯಗಳಲ್ಲೂ ಆಲೋಚನೆ ಕೊಟ್ಟು ನನ್ನನ್ನು ಮುನ್ನಡೆಸಿರಿ. ಯೇಸುವಿನ ನಾಮದಲ್ಲಿ ಆಮೇನ್, ಆಮೇನ್. ಯೇಸು ಬಿಡಿಸುತ್ತಾನೆ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಮತ್ತು ಬೆಲ್ ಬಟನ್ ಒತ್ತಿ. ಅನುದಿನ ಕಾರ್ಯಕ್ರಮದ ಮಾಹಿತಿ ಪಡೆಯಿರಿ.